ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಏನು ನೋಡ್ತಾ ಇದ್ರೆ ಈ ಪೆನ್ಸ್ ಹಾಕಿದಿಲ್ಲ, ಈ ಲ್ಯಾಂಡು ಕೆಂಪು ಮಣ್ಣಿರುವಂಥ ಲ್ಯಾಂಡು 4 ಎಕರೆ 1 ಗುಂಟೆ 80 ಭಾಗ ತೋಟ ಇದೆ. ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಇದೇನು ಸ್ವಲ್ಪ ಯಾಕೆ ಬಿಟ್ಕೊಂಡಿದ್ದಾರೆ ಅಂತಂದರೆ, ಇದನ್ನು ತರಕಾರಿ ಬೆಳೆಯೋಕ್ಕೋಸ್ಕರ ಖಾಲಿ ಬಿಟ್ಕೊಂಡಿದ್ದಾರೆ. ಅಂದರೆ ಇಯರ್ಲಿ ಇನ್ಕಮ್ ಬೇಕಲ್ಲ. ಈಗ ಆಲ್ರೆಡಿ ತೆಂಗಿನ ಮರ ಅರ್ಧ ಫಲ ಬಿಡ್ತಾ ಇದೆ, ಅರ್ಧ ಫಲ ಬಿಡ್ತಾ ಇಲ್ಲ. ಇನ್ಕಮ್ಗೋಸ್ಕರ ಏನು ಮಾಡ್ತಾರೆ, ಟೊಮೊಟೊ ಬೆಳಿಬೇಕೋಸ್ಕರ, ಈ ಥರ ತರಕಾರಿ ವೆಜಿಟೇಬಲ್ ಬೆಳೆಯೋಕ್ಕೋಸ್ಕರ, ಟರ್ಮರಿಕ್ ಬೆಳೆಯೋಕ್ಕೋಸ್ಕರ ಈ ರೀತಿ ಖಾಲಿ ಬಿಟ್ಕೊಂಡಿದ್ದಾರೆ. ಆ ಟೈಪ್ ಕೃಷಿ ಮಾಡ್ತಾರೆ. ಈಗ ನೋಡಿ, ಇಲ್ಲಿಂದ ಈ ಬಾರ್ಡರ್ ಏನಿದೆ, ಇಲ್ಲಿಂದ ತೋಟ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದೇ RTC 4 ಎಕರೆ 1 ಗುಂಟೆ. ಸ್ವಲ್ಪ ಮುಂದೆ ಇವರು ಈ ಥರ ವೆಜಿಟೇಬಲ್ ಆ ರೀತಿ ಬೆಳೆಯೋಕ್ಕೋಸ್ಕರ ಬಿಟ್ಕೊಂಡಿರೋದು. ಇಲ್ಲಿಂದ ತೋಟ ನೋಡಿ, ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ಇದೆ. ಎಂಟೈರ್ ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಆಗಿದೆ. 2 ಬೋರ್ ಇದೆ. ಆ ಬೋರ್ ಮುಂದೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರೋಂಥ ಲ್ಯಾಂಡು. ಜನರ ಪ್ರಾಪರ್ಟಿ, ಲಿಂಗಾಯತರ ಪ್ರಾಪರ್ಟಿ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ನಿಮಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಈ ಲ್ಯಾಂಡ್ ಬಂದು ದಯಮಾಡಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಮಡ್ ರೋಡ್ಗೆ ಬರಬೇಕು. ಇದು ಟಾರ್ ರೋಡ್ಗೆ ಅಟ್ಯಾಚ್ ಇಲ್ಲ. ಟಾರ್ ರೋಡಿಂದ 500 ಮೀಟ್ರು 500 ಮೀಟ್ರ್ ಮಡ್ ರೋಡಲ್ಲಿ ಬರಬೇಕು. ಅದು ಏನಾಗಿದೆ ಅಂದರೆ, ಈ ಓಣಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ ರೋಡು. ಡೆವಲಪ್ ಆಗಿಲ್ಲ ರೋಡು. ಕಾರಣ ಏನಂದರೆ, ಈ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ, ವಿಲೇಜ್ ಪೀಪಲ್ಸು ಬೈಕಲ್ಲಿ ಓಡಾಡ್ಬೋದು, ಟ್ರ್ಯಾಕ್ಟರ್ ಓಡಾಡ್ಬೋದು ಅಷ್ಟೇ. ಕಾರಲ್ಲಿ ಓಡಾಡಲ್ಲ ಈ ರೋಡಲ್ಲಿ. ಅದರಿಂದ ಸರಿಯಾಗಿದ್ದು ಡೆವಲಪ್ ಆಗಿಲ್ಲ. ಸ್ವಲ್ಪ ಕಾರಲ್ಲಿ ಓಡಾಡೋಕ್ಕೆ ಸ್ವಲ್ಪ ಫಸ್ಟ್ ಕಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ರೋಡು. ಅಂದರೆ ನಕಾಶಲ್ಲಿ 33 ಅಡಿ ಚೇನ್ ರೋಡ್ ಇದೆ. ನಕಾಶೆಯಲ್ಲಿ ಏನಿದೆ ಡಾಕ್ಯುಮೆಂಟ್ಸಲ್ಲೇ ಕೂಡ 33 ಅಡಿ ಚೇನ್ ರೋಡ್ ಇದೆ. ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ, ಓನರೇ ನಿಂತ್ಕೊಂಡು ಇದನ್ನು ಕ್ಲೀನ್ ಮಾಡಿಸ್ಕೊಡ್ತಾರೆ. ಏನಿದೆ ಅದನ್ನು ಖರ್ಚು ನೀವು ಕೊಡಬೇಕಾಗುತ್ತೆ. ಕ್ಲೀನ್ ಮಾಡಿಸ್ಕೊಡ್ತಾರೆ ಓನರು. 33 ಅಡಿ ಏನಿದೆ ರೋಡು ಕ್ಲಿಯರಾಗಿ ಜಮೀನವರೆಗೂ ಕೂಡ ಬರುತ್ತೆ. ಈಗ ಪ್ರೆಸೆಂಟ್ ಯಾರೂ ಕ್ಲೀನ್ ಮಾಡೋವಂಥ ಗೋಜಿಗೆ ಹೋಗಿಲ್ಲ. ಇಲ್ಲಿ ಯಾರು ಬೆಂಗಳೂರಲ್ಲಿ ಮೈಸೂರಲ್ಲಿ ಪರ್ಚೇಸ್ ಮಾಡಿಲ್ಲ. ಈ ರೋಡಲ್ಲಿ ಪರ್ಚೇಸ್ ಮಾಡಿದರೆ ಆಲ್ರೆಡಿ ಕ್ಲೀನ್ ಆಗಿರೋದು. ಇನ್ ಕೇಸ್ ನೀವು ಪರ್ಚೇಸ್ ಮಾಡಿದ್ರೆ ಮಾಡ್ಕೋಬೇಕಾಗುತ್ತೆ. ರೋಡ್ ಅಂತೂ ಗೌರ್ಮೆಂಟ್ ರೋಡು, ಬೇರೆಯವ್ರ ಜಮೀನ್ ಮೇಲೆ ಹೋಗ್ಬೇಕಾಗಿಲ್ಲ, ಗೌರ್ಮೆಂಟ್ ರೋಡೇ. ಪ್ಲಸ್ ಇನ್ನೊಂದು ಏನಂತಂದರೆ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿದೆ. ಈಗ ಪ್ರೆಸೆಂಟು 500 ಮೀಟ್ರು ಟಾರ್ ರೋಡಿಂದ 500 ಮೀಟ್ರ್ ದೂರದಲ್ಲಿದೆ. ಇದು NH ಇಂದ ಕೇವಲ 3 ಕಿಲೋಮೀಟ್ರ್ ಹೊರಡೆ ಇದೆ. ಅದಕ್ಕಿಂತ ಜಾಸ್ತಿ ಏನು ಹೋಗಬೇಕಲ್ಲ. NH ಫ್ರಮ್ NH 3 ಕಿಲೋಮೀಟ್ರು, ಫ್ರಮ್ ಮೈಸೂರು 37 ಕಿಲೋಮೀಟ್ರು, ಮೈಸೂರಿಂದ 37 ಕಿಲೋಮೀಟ್ರು, ಫ್ರಮ್ ಬ್ಯಾಂಗ್ಳೂರ್ 165 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಫಲ ಬಿಡ್ತಾರೆ ಮರಗಳು. ಈ ಕಡೆಯಿಂದ ಈ ಲೈನಿಂದ ಫಲ ಬಿಡ್ತಾರೆ ಮರ ಇದೆ. ಅದು ಕೂಡ ಚೆನ್ನಾಗಿ ಫಲ ಬಿಡ್ತಾ ಇದೆ. ತೆಂಗಿನ ಗಿಡಗಳು ನೋಡಿ ತೋರಿಸ್ಕೊಡ್ತೀನಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಸ್ವಲ್ಪ ದಿವಸದಿಂದ ಏನು ಪ್ರಾಪರ್ಟಿಗಳನ್ನ ನಾವು ಪೋಸ್ಟ್ ಮಾಡಿರಲಿಲ್ಲ. ಕಾರಣ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಬಿಸಿಲು, ಬಯಸ್ ಬರ್ತಾ ಇರಲಿಲ್ಲ. ನಾವು ಕೂಡ ಪಾಪ ಬಯಸ್ನ ಕರೆದು ಕಷ್ಟಪಡಿಸೋದು ಬೇಡ ಅಂತ ನಾವು ಬನ್ನಿ ಅಂತ ಹೇಳ್ತಾ ಇರಲಿಲ್ಲ. ದಯಮಾಡಿ ಕೆಲವೊಬ್ರು ಫೋನು ರಿಸೀವ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಅಥವಾ ಟೈಮ್ ಕೊಟ್ಟಿಲ್ಲ ಅಂತಂದರೆ ದಯಮಾಡಿ ಬೇಜಾರು ಮಾಡ್ಕೊಬೇಡಿ. ನಾವು ನಿಮ್ಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿರ್ತೀವಿ, ನೆಕ್ಸ್ಟ್ ವೀಕ್ ಬನ್ನಿ ಅಂತ. ಕಾರಣ ಇದೊಂದೇ, ತುಂಬಾ ಬಿಸಿಲು. ನಮ್ಗಳಿಗೆ ಓಡಾಡೋಕ್ಕಾಯ್ತಲ್ಲ. ಪಾಪ ನೀವು ಅಲ್ಲಿಂದ ಬಂದು ಸುಮ್ಮನೆ ಟಯರ್ಡ್ ಆಗೋದು ಬೇಡ ಅಂತ ನಾವೇ ಸ್ವಲ್ಪ ಹೈಡ್ ಮಾಡಿದ್ದು. ಈ ಖಂಡಿತ ಇನ್ನೇನು ಸ್ವಲ್ಪ ಮಳೆ ಆಗ್ತಾಯಿದೆ ಇನ್ನು ಮುಂದೆ. ಮತ್ತು ಇನ್ನೊಂದು ಎಲೆಕ್ಷನ್ ಬೇರೆ ಇತ್ತಲ್ಲ, ಅದರಿಂದ ಸ್ವಲ್ಪ ಎಲ್ಲ ಕಡೆ ಬ್ಯುಸಿ ಇರ್ತಾರೆ ಎಲ್ಲ ಅಂದ್ಬಿಟ್ಟು ಪೋಸ್ಟ್ ಮಾಡಿರಲಿಲ್ಲ. ಇನ್ನು ಮುಂದೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ 1 ಎಕರೆ 2 ಎಕರೆ 3 ಎಕರೆ ಫಾರ್ಮ್ ಹೌಸು, ತೋಟ ಪ್ರತಿಯೊಂದು ಅಪ್ಲೋಡ್ ಮಾಡೋಣ. ದಯಮಾಡಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಗೊಂದು ಒಳ್ಳೆ ಲ್ಯಾಂಡನ್ನು ಕೊಡಿಸೋಣ. ಈ ಲ್ಯಾಂಡ್ ಪ್ರೈಸ್ ಬಂದು 35 lakhs ಪರ್ ಎಕರೆ ಹೇಳ್ತಿದ್ರೆ. ಕುಂತೂರ ನೆಗೋಷಿಯಬಲ್ ಇದೆ. 35 ಲಕ್ಷ 1 ಎಕರೆಗೆ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಎಂಟರ್ ಲ್ಯಾಂಡ್ ಫೆನ್ಸ್ ಏನು ಡ್ರಿಪ್ ಇರಿಗೇಷನ್ ಆಗಿದೆ. ಫೆನ್ಸು 3 ಕಡೆ ಫೆನ್ಸ್ ಆಗಿದೆ. ಕೆಂಪು ಮಣ್ಣು, ಜನರ ಪ್ರಾಪರ್ಟಿ. ಇನ್ನೂ ಹೆಚ್ಚಿನ ಏನಾದರೂ ಡೀಟೇಲ್ ಬೇಕು ಅಂದರೆ ದಯಮಾಡಿ ನನಗೆ ಫೋನ್ ಮಾಡಿ, ನಾನು ಹೇಳ್ತೀನಿ. ದಯಮಾಡಿ ಪ್ರತಿಯೊಂದು ವೀಡಿಯೋನು ಪೂರ್ತಿ ನೋಡಿ. ರೇಟ್ ಆಗಲಿ ಪ್ರತಿಯೊಂದಾಗಲಿ ವೀಡಿಯೋದಲ್ಲಿ ಹಾಕಿರ್ತೀನಿ. ರೇಟ್ ಹಾಕ್ತಾನೆ ವೀಡಿಯೋ ಮಾಡೋದೇ ಇಲ್ಲ. 100% ರೇಟ್ ಹಾಕಿರ್ತೀನಿ. ದಯಮಾಡಿ ಪೂರ್ತಿ ವೀಡಿಯೋ ನೋಡಿ. ಅದೇ ನನ್ನ ರಿಕ್ವೆಸ್ಟು, ಇನ್ನೇನಿಲ್ಲ. ಇನ್ನು ಉಳಿದ ಬೇರೆ ಡೀಟೇಲ್ಸ್ ಆಗಬೇಕು ಅಂದರೆ ದಯಮಾಡಿ ಕರೆ ಮಾಡಿ. ನಿಮಗಾಗಿ ಒಂದು ಒಳ್ಳೆಯ ಲ್ಯಾಂಡನ್ನು ಮಾಡ್ಕೊಳ್ಳೋಣ. ಮತ್ತು ನಮ್ಮ ಚಾನಲ್ನಲ್ಲಿ ಇನ್ನೂ ಕೂಡ ಉಪಯುಕ್ತ ಆದಂಥ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ಅದನ್ನು ನೋಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇಷ್ಟು ದಿನ ಬೆಳೆಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.